ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಫಿಸಿಕ್ಸ್ನವರು ಬಹಳ ಜನ ಯಾರ್ಯಾರು ಎಕ್ಸಾಮ್ 2 ಕಟ್ಟಿದಿರೋ ಎಲ್ಲ ವಿದ್ಯಾರ್ಥಿಗಳು ಸರ್ ಸ್ವಲ್ಪ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ವಿಡಿಯೋ ಮಾಡಿದರೆ ಅನುಕೂಲ ಆಗೋದು ಅಂತ, ಹಾಗಾಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೇನೆ ಸರ್. ಆಯಿತಾ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾತಾಡಿದರೆ ಉಪಯೋಗವಿಲ್ಲ. ಈ ಡಿಸ್ಪ್ಲೇ ಆಗುತ್ತಿರುವಂಥದ್ದು ಎಲ್ಲದೂ ಕೂಡ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಇದು ಟೋಟಲ್ 7 ಪೇಜಸ್ ಇರುವಂಥ ಒಂದು ಮೆಟೀರಿಯಲ್ಲು. ಆಯಿತಾ, ಇದು ಯಾವ ಪಾಠ ಅಂತ ಅದು ಕೂಡ ನಾನು ನಿಮಗೆ ಹೇಳ್ತೇನೆ. ಸೆಕೆಂಡ್ ಇಯರ್ PUC. ಆಯಿತಾ, ನಮ್ಮ ನ್ಯೂಮರಿಕಲ್ ಪ್ರಾಬ್ಲಮ್ಸು 90% ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ನಿಮಗೊಂದು ಚಾಪ್ಟರ್ 7 ಇದೆ ಅಲ್ವಾ, ಅಲ್ಲಿನಿಂದ 90% ಚಾನ್ಸಸ್ ಇದೆ ನ್ಯೂಮರಿಕಲ್ ಪ್ರಾಬ್ಲಮ್ಸು ನಿಮ್ಮ ಎಕ್ಸಾಮಿಗೆ ಬಂದೇ ಬರುತ್ತೆ ಸರ್. ಹಾಗಿದ್ರೆ ಸರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಷ್ಟು ಮಾರ್ಕ್ಸಿಗಿರುತ್ತೆ, ಹೇಗೆ ಕಲಿಬೇಕು ಅದನ್ನೆಲ್ಲ ಕೇಳೋದಾದರೆ ನೋಡಿ, ಟೆನ್ಷನ್ನೇ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನ್ಯೂಮರಿಕಲ್ ಪ್ರಾಬ್ಲಮ್ಸು ನಿಮಗೆ ಸುಮಾರು 5 ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನು ಕೊಟ್ಬಿಟ್ಟು ಬರೀ 2 ಬರೀರಿ ಅಂತ ಹೇಳ್ತಾರೆ. ಎನಿ 2 ಸರ್, ಅರ್ಥ ಆಗ್ತಾಯಿದೆ ಅಲ್ವಾ? ಯಾವುದಾದ್ರೂ ಒಂದು ಚಾಪ್ಟರ್ ಮೇಲೂ ತಾವುಗಳು ರೆಡಿ ಆದರೂ ಕೂಡ ಅದನ್ನು ಮ್ಯಾನೇಜನ್ನು ಮಾಡ್ಕೋಬೋದಾಗಿರುತ್ತೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ, ಭಾಳ ಸರಳವಾಗಿ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಇನ್ನೊಂದು ಪಾಠ ಯಾವುದು ಬರ್ಬೋದು ಅಂತ ತಾವುಗಳು ಕೇಳೋದಾದರೆ ಇದೇ ಯಾವುದು ನ್ಯೂಮರಿಕಲ್ ಪ್ರಾಬ್ಲಮ್ಸಿಂದು, ಅದು ಚಾಪ್ಟರ್ 1 ಆಗಿರುತ್ತೆ. ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಇದೆ ಅಲ್ವಾ, ಅಲ್ಲಿಂದ ನನ್ನ ಪ್ರಕಾರ ಒಂದು ಈ ಸಲ ನಿಮಗೆ ಒಂದು 70% ಅಲ್ಲಿಂದ ಬರ್ಬೋದು ಅಂದ್ಕೊಂಡಿದ್ದೀನಿ. ಆದರೆ ಈ ಒಂದು ಪಾಠಕ್ಕೆ ಚಾಪ್ಟರ್ 7ಗೆ ವೇಟೇಜ್ ಜಾಸ್ತಿ ಕೊಟ್ಟರು ಹುಡುಗರೆಲ್ಲ ನಾನು ಕೇಳಿದಾಗ 90% ಚಾನ್ಸಸ್ ಆರ್ ದೇರ್ ಯುವರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿಲ್ ಕಮ್ ಫ್ರಮ್ ದಿಸ್. ಆಯಿತಾ, ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಬ್ಬರು ಪ್ರಿಡಿಕ್ಷನ್ ಏನು ಅಂತ ಹೇಳಿದರೆ, ಸರ್ ಪ್ರಿಸಮ್ ಈ ಸಲ ಫಿಕ್ಸು ಸರ್ ಎಕ್ಸಾಮ್ 2ಗೆ ಅಂತ. ಯಾವ ಚಾಪ್ಟರ್ ಅಂತ ಹೇಳಿದರೆ ಚಾಪ್ಟರ್ 9 ಒಂದಿದೆ ನೋಡಿ ನಿಮಗೆ, ಅದು ರೇ ಆಪ್ಟಿಕ್ಸ್ ಅಂತ ಇದೆ. ಅದರಲ್ಲಿ ಪ್ರಿಸಮ್ ಕ್ವಶನ್ ಈ ಸಲ ಫಿಕ್ಸ್ ಆಗಿ ಬರ್ಬೋದು ಅಂತ ಅವರು ಪ್ರಿಡಿಕ್ಷನನ್ನು ಮಾಡುತ್ತಿರುವಂಥದ್ದು. ದಯವಿಟ್ಟು ಎಲ್ಲ ಪ್ರಿಡಿಕ್ಷನನ್ನು ಕೇಳಿಕೊಂಡು ನಾವು ಅದನ್ನು ಹೋದರೆ ಹೌದಲ್ವಾ, ಅದನ್ನು ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಕೆಲವೊಮ್ಮೆ ಹೇಳುತ್ತಿರುವಂಥದ್ದು ನಮಗೆ ಹೆಲ್ಪ್ ಆಗೇ ಆಗತ್ತೆ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಕೂತ್ಕೊಂಡು ಇವೆಲ್ಲ ಸಾಲ್ವ್ ಮಾಡಿದರೆ ಮಾತ್ರ ಎಕ್ಸಾಮಲ್ಲಿ ಬರಿಬೋದು. ಪ್ರಶ್ನೆಗಳು ಸಿಕ್ಕರೆ ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇಫ್ ಯು ಡೋಂಟ್ ನೋ ಎನಿಥಿಂಗ್, ಏನೂ ಗೊತ್ತೇ ಇಲ್ಲ ಅಂತ ಹೇಳಿದರೆ ಯಾವ ರೀತಿಯಾಗಿ ನೀವು ಸಾಲ್ವ್ ಮಾಡ್ತೀರಾ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಎಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳನ್ನು ಕೂತ್ಕೊಂಡು ರೆಡಿ ಆದರೆ ಮಾತ್ರ ನೀವೆಲ್ಲ ಮಾಡ್ಬೋದು. ಪಾಸ್ ಆಗೋರಿಗೆ ಐ ಥಿಂಕ್ ದಿಸ್ ಈಸ್ ಅ ಡಿಫಿಕಲ್ಟ್ ಪಾರ್ಟ್ ಅಂತ ನನಗೆ ಅನಿಸತ್ತೆ. ತಾವುಗಳು ನಾನು ಹೇಳಿದ್ನಲ್ವಾ, ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ 2 ಮುಟ್ಟಿಬಿಟ್ರೆ ಸಾಕು, ಅಲ್ಲಿ ಒಂದು 55-60 ಫಿಕ್ಸ್ ಆಗಿಬಿಡುತ್ತೆ ನಿಮಗೆ. ಇದು 10 ಅಂಕದ ಯಾವುದಿದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ತಾವುಗಳು ಕಷ್ಟಪಡಬೇಕಾಗತ್ತೆ, ಇದಕ್ಕೆ ಹಾಗೆ ಸಲೀಸಾಗಿ ದೊರೆಯುವುದಿಲ್ಲ ಇದು. ಆಯಿತಾ, ಧನ್ಯವಾದಗಳು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈಗಾಗಲೇ ನಾವು ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜು ವಿತ್ ಫ್ರೀ PDF with Model 1, Model 2, Model 3 question papers with free PDF key answers, with exam 1 question papers with free PDF key answers ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇವೆ. ಅಡಿಷ್ನಲ್ಸ್ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ, ಸಮಯ ಇಲ್ಲ ನಿಮ್ಗೆ. ಹಾಗಾಗಿ ಧನ್ಯವಾದಗಳು ವಿದ್ಯಾರ್ಥಿಗಳೇ.